ಬಲರಾಮನ ದಿನಗಳು ಈ ಸಿನಿಮಾದ ಒಂದು ಚಿಕ್ಕ ರಿವ್ಯೂ ವಿಡಿಯೋ ಇದಾಗಿರುತ್ತೆ. ಸ್ನೇಹಿತರೆ ನಮಸ್ಕಾರ, ಇಂಚರ ಫಿಲ್ಮ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಬಲರಾಮನ ದಿನಗಳು ಅನ್ನೋ ಒಂದು ಸಿನಿಮಾ ಇವತ್ತಷ್ಟೇ ಬಿಡುಗಡೆಯಾಯಿತು. ಅದನ್ನ ಹೋಗಿ ನೋಡ್ಕೊಂಬಂದೆ. ಸೊ ಅದರ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನ ಈ ವಿಡಿಯೋದಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಸಿನಿಮಾದ ಪಾಸಿಟಿವ್ಸ್ ಬಗ್ಗೆ ಮಾತಾಡೋದಾದರೆ, ಈ ಸಿನಿಮಾದ ಬರವಣಿಗೆ ತುಂಬ ಚೆನ್ನಾಗಿದೆ. ಒಂದು ಭೂಗತ ಲೋಕದ ಸಿನಿಮಾವನ್ನು ಇಷ್ಟೊಂದು ಕ್ಲಾಸಿಯಾಗಿ, ಅಂದರೆ ಕೇವಲ ರಕ್ತಪಾತವನ್ನಾಗಲಿ ಅಥವಾ ಲಾಂಗು ಮಚ್ಚುಗಳನ್ನೇ ಆ ಆರ್ಭಟವನ್ನೇ ವೈಭವೀಕರಿಸೋದಾಗಲಿ ಹಿಂದೆ ಒಂದು ಕ್ಲಾಸಿಯಾಗಿ ಸಿನಿಮಾವನ್ನು ಮೊದಲಿಂದ ಕೊನೆವರೆಗೂ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಡೈರೆಕ್ಟರ್ ಆದ KM ಚೈತನ್ಯ ಅವರು. ಅಫ್ಕೋರ್ಸ್ ಅವರ ಬರವಣಿಗೆಯನ್ನು ಇವತ್ತೆಲ್ಲ ಆ ದಿನಗಳು ಸಿನಿಮಾದ ಮೂಲಕನೇ ಅರ್ಥ ಮಾಡ್ಕೊಂಡು. ಇನ್ನು ಸಿನಿಮಾದ ನಾಯಕ ನಟನ ವಿಷಯಕ್ಕೆ ಬರೋದಾದರೆ, ವಿನೋದ್ ಪ್ರಭಾಕರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಕ್ಟ್ ಮಾಡಿದ್ರಂತ ತುಂಬ ರಿಯಲಿಸ್ಟಿಕ್ ಆಗಿ ಬಲರಾಮನ ಪಾತ್ರಕ್ಕೆ ಜೀವ ತುಂಬಿದ್ದಾರೆ, 100% ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಅವರು ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳನ್ನು ಸೆಲೆಕ್ಟ್ ಮಾಡೋದ್ರ ಮೂಲಕ ಅವರ ಆ್ಯಕ್ಟಿಂಗ್ ಸ್ಕೋಪನ್ನು ಹೆಚ್ಚು ಸ್ಕ್ರೀನ್ ಮೇಲೆ ತೋರಿಸೋದ್ರ ಮೂಲಕ ಅವರ ಸಾಮರ್ಥ್ಯವನ್ನು ಜನಕ್ಕೆ ತೋರಿಸ್ತಾ ಇದ್ದಾರೆ. ಸಿನಿಮಾದ ನಾಯಕ ನಟಿನೂ ಅಷ್ಟೇ ಒಂದು ಒಳ್ಳೆಯ ಪಾತ್ರವನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಉಳಿದಂತೆ ಹಲವಾರು ಪಾತ್ರಗಳು, ಅಫ್ಕೋರ್ಸ್ ಆಶೀಶ್ ವಿದ್ಯಾರ್ಥಿ ಅವರು ಈ ಥರದ ಸಿನಿಮಾಗಳಿಗೆ ಹೇಳಿ ಮಾಡಿದಂಥ ಒಂದು ಪಾತ್ರ, ಅತುಲ್ ಕುಲಕರ್ಣಿ ಅವರು, ಅವಿನಾಶ್ ಅವರು, ರಮೇಶ್ ಇಂದ್ರ ಅವರು, ಇನ್ನು ಸಾಕಷ್ಟು ಜನ ಬಲರಾಮನ ಕಡೆಯ ಒಂದು ಗ್ಯಾಂಗಿನ ಹುಡುಗರು ಇರ್ತಾರೆ, ಎಲ್ಲರೂ ಅಷ್ಟೇ ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಸಿನಿಮಾ ಮೊದಲಿಂದ ಕೊನೆವರೆಗೂ ಆ ಒಂದು ಲೋಕದ ಒಳಗೆ ಜನರನ್ನು ಕರ್ಕೊಂಡು ಹೋಗುತ್ತೆ. ಅದು ಅಂದರೆ ಮಾಫಿಯಾ ಜಗತ್ತಿನ ಒಳಗೆ ಆ ಟೈಮ್ ಪೀರಿಯಡ್ಗೆ ಕರ್ಕೊಂಡು ಹೋಗುತ್ತೆ. ಎಲ್ಲೂ ಬೋರ್ ಅನ್ಸಲ್ಲ, ಲ್ಯಾಗ್ ಅನ್ಸಲ್ಲ ಸಿನಿಮಾ. ಇನ್ನು ಸಿನಿಮಾದ ಹಾಡುಗಳ ವಿಷಯಕ್ಕೆ ಬರೋದಾದರೆ, ಕಥೆಯ ಜೊತೆಗೆ ಸೇರ್ಕೊಂಡಿರೋದ್ರಿಂದ ಇದು ಅಷ್ಟಾಗಿ ಡಿಸ್ಟರ್ಬಿಂಗ್ ಅಂತ ಏನು ಅನ್ಸಲ್ಲ. ಬಟ್ ಮ್ಯೂಸಿಕ್ ವೈಸ್ ಅಥವಾ ಲಿರಿಕ್ಸ್ ವೈಸ್ ಇನ್ನು ಸ್ವಲ್ಪ ಬೆಟರ್ ಆಗ್ಬೋದಿತ್ತು ಅಂತ ನನ್ನ ಪರ್ಸನಲ್ ಒಪಿನಿಯನ್. ಓವರಾಲ್ ಆಗಿ ಈ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಈ ವರ್ಷ ಇಷ್ಟು ಬಂದಿರುವಂಥ ಸಿನಿಮಾಗಳಲ್ಲಿ ಖಂಡಿತ ಬಲರಾಮನ ದಿನಗಳು ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಮೂಲಕ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು. ನೀವಿನ್ನೂ ಇಂಚರ ಫಿಲ್ಮ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಸಿನಿಮಾ ಕಂಟೆಂಟ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ.